ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಬಟರ್ ನಾನ್ ಮತ್ತು ಬಟರ್ ರೋಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದರಿಂದ ನಾವು ಸೇಮ್ ಹೋಟೆಲಲ್ಲಿ ಅಥವಾ ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ವ ಅದೇ ಸ್ಟೈಲಲ್ಲಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೆ ನಾವು ಸೇಮ್ ಹೋಟೆಲ್ ಸ್ಟೈಲಲ್ಲಿ ಅದಕ್ಕಿಂತ ತುಂಬ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಈ ಬಟರ್ ರೋಟಿನ ಅಂತ ನೋಡೋಣ. ಫಸ್ಟ್ ನೋಡಿ, ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಆ ಮಿಕ್ಸಿಂಗ್ ಬೌಲ್ಗೆ ನಾನು ಈ ಒಂದು ಕಪ್ ಮೆಜರ್ಮೆಂಟಲ್ಲಿ 3 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈ 3 ಕಪ್ ಮೈದಾ ಹಿಟ್ಟು ಹಾಕೊಂಡ್ಮೇಲೆ ಇದಕ್ಕೆ ನಾನು 1 ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಾಗುತ್ತೆ ಮತ್ತು ಕಲರು ಚೆನ್ನಾಗಿ ಬರುತ್ತೆ. ಆಮೇಲೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಈ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಈ ರೋಟಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆಮೇಲೆ ಮೊಸರು ಹಾಕೋಬೇಕು. ಮೊಸರನ್ನು ಅಷ್ಟೇ ನಾನು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಅಷ್ಟು ಹಾಕ್ಬಿಟ್ಟು ಈ ಅಡುಗೆ ಸೋಡಾ, ಬೇಕಿಂಗ್ ಸೋಡಾ, ಸಕ್ಕರೆ, ಮೊಸರು, ಉಪ್ಪು ಎಲ್ಲ ನೀಟಾಗಿ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕು. ಆ ಥರ ಫಸ್ಟ್ ಎಲ್ಲ ನಾವು ಕೈಯಲ್ಲಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಆಮೇಲೆ 1 ಸ್ಪೂನಷ್ಟು ನಾವು ತುಪ್ಪ, ಈ ಥರ ಗಟ್ಟಿ ತುಪ್ಪ ಹಾಕ್ಕೊಂಡು ಮತ್ತೆ ಎಲ್ಲ ನೀಟಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡಬೇಕು. ಇದು ಎಣ್ಣೆ ತುಪ್ಪ ಎಲ್ಲ ಮಿಕ್ಸ್ ಆಗಬೇಕಲ್ವ ಚೆನ್ನಾಗಿ. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನೀರು ಹಾಕ್ತಾ ಇಲ್ಲ, ಬರೀ ಹಾಲಲ್ಲೇ ಕಲಿಸ್ತಾ ಇದ್ದೀನಿ. ಹಾಲಲ್ಲೇ ಕಲಿಸೋದ್ರಿಂದ ಹಿಟ್ಟು ಚೆನ್ನಾಗಿ ಸ್ಮೂತಾಗಿ ನೆನೆಯುತ್ತೆ. ನೆಂದ ಮೇಲೆ ಹಿಟ್ಟು ಸಖತ್ ಸ್ಮೂತಾಗಿ ಆಗುತ್ತೆ, ಚೆನ್ನಾಗಿ ಬರುತ್ತೆ ರೋಟಿ ಎಲ್ಲ. ನೋಡಿ, ಈ ಥರನೇ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು. ಕಲಿಸ್ಬಿಟ್ಟು ಆದಮೇಲೆ ಇದಕ್ಕೆ ಮತ್ತೆ 1 ಸ್ಪೂನ್ ತುಪ್ಪ ತೊಗೊಂಡು ತುಪ್ಪ ಎಲ್ಲ ನೀಟಾಗಿ ಹಚ್ಚಬೇಕು. ತುಪ್ಪ ಹಚ್ಚಿ ಈ ಥರ ನಾದ್ತಾ ಇರಬೇಕು. ಒಂದು 5 ನಿಮಿಷ ಚೆನ್ನಾಗಿ ನಾದಬೇಕು. ಈ ಥರ ನಾದೋದ್ರಿಂದ ಸ್ಮೂತಾಗಿ ಬರುತ್ತೆ, ರೋಟಿ ಎಲ್ಲ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಾಗುತ್ತೆ. ಈ ಥರ ನಾದಬೇಕು. ಒಂದು 5ರಿಂದ 6 ನಿಮಿಷ ನಾದ್ಬಿಟ್ಟು ಹಿಟ್ಟನ್ನು ಒಟ್ಟು ತುಪ್ಪ ಹಚ್ಕೊಂಡು ನಾದಬೇಕು. ಒಂದು ಎಲ್ಲ ಕಡೆನೂ ಇದು ತುಪ್ಪ ಹತ್ತಬೇಕು. ಆ ಥರ ನಾದಿ ಇಡಬೇಕು. ಇದನ್ನು ಒಂದು ಏನಿಲ್ಲ ಅಂದ್ರೂ ಒಂದು 5 ನಿಮಿಷ 5 ನಿಮಿಷ ಈ ಥರ ನಾದಿ ಆದಮೇಲೆ 1 ಅವರ್ ಮ್ಯಾಕ್ಸಿಮಮ್ ಅಂದ್ರೂ ಒಂದು 2 ಅವರ್ಸ್ ಟೈಮ್ ಇದ್ದರೆ 2 ಅವರ್ಸ್ ಇಡಿ. ಮಿನಿಮಮ್ ಅಂದ್ರೂ 1 ಅವರ್ ಆದ್ರೂ ನೆನೆಲೇಬೇಕು ಇದು ಹಿಟ್ಟು. ನೋಡಿ, ಈ ಥರ ಎಲ್ಲ ಮಾಡಿ ಹಿಂಗೆ ಅಗಲ ಮಾಡಿ ಹಿಟ್ಟು ಇದಕ್ಕೆ ನಾನು ಒಂದು ಬಟ್ಟೆ ಮುಚ್ತಾ ಇದ್ದೀನಿ. ನೀಟಾಗಿ ಕವರ್ ಮಾಡಬೇಕು. ಬಟ್ಟೆ ಮುಚ್ಚಿ ಮತ್ತೆ ಮೇಲೆ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ಇದು ನೋಡಿ, 2 ಅವರ್ಸ್ ಟೈಮ್ ಇದ್ದರೆ 2 ಅವರ್ಸ್ ಬಿಡಿ, ಇಲ್ಲಾಂದರೆ 1 ಅವರ್ ಆದ್ರೂ ಬಿಡಲೇಬೇಕು ಇದು ಹಿಟ್ಟು. ನೋಡಿ, ಇವಾಗ ನಾನು ಇಲ್ಲೊಂದು 2 ಅವರ್ಸ್ ಬಿಟ್ಟಿದ್ದೆ. ಹಿಟ್ಟು ನೋಡಿ ಸಖತ್ತಾಗಿ ನೆಂದಿದೆ, ತುಂಬ ಚೆನ್ನಾಗಿದೆ, ಸ್ಮೂತಾಗಿ ಅನಿಸ್ತಾ ಇದೆ ಹಿಟ್ಟು. ಆಮೇಲೆ ಕ್ವಾಂಟಿಟಿನೂ ಜಾಸ್ತಿ ಆಗಿದೆ. ನೋಡಿ, ಸಖತ್ತಾಗಿ ಬಂದಿದೆ ಹಿಟ್ಟು. ಇವಾಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಾವು ಈ ಥರ ಹಿಟ್ಟು ತೊಗೊಂಬಿಟ್ಟು ನಾನು ಉದ್ದಬೇಕು. ಇವಾಗ ಇದನ್ನು ಉದ್ದಕ್ಕೆ ಇದು ಹಿಟ್ಟು ಹಚ್ಕೊಳ್ಳೋಕ್ಕೆ ಮೈದಾ ಹಿಟ್ಟೆ ತೊಗೊಂಡಿದ್ದೀನಿ. ನೋಡಿ, ಇಷ್ಟಿಷ್ಟು ಹಿಟ್ಟು ತೊಗೊಂಡು ನಾನು ಉದ್ದುತ್ತಾ ಇದ್ದೀನಿ. ಇವಾಗ ಮೈದಾ ಹಿಟ್ಟು ಹಚ್ಕೊಂಡು ನಿಮಗೆ ಉದ್ದದಾದ್ರೂ ಅಷ್ಟೇ, ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪು, ಓವೆಲ್ ಶೇಪ್ ಬೇಕಂದರೆ ಓವೆಲ್ಲು, ಇಲ್ಲಾಂದರೆ ಟ್ರಯಾಂಗಲ್ ಶೇಪ್ ಆದ್ರೂ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಇಷ್ಟನೋ ಆ ಶೇಪು ಮಾಡ್ಕೋಬೋದು. ನಾನಿಲ್ಲಿ ನಾರ್ಮಲಾಗಿ ಹೋಟೆಲ್ಗಳೆಲ್ಲ ಓವೆಲ್ ಶೇಪ್ ಕೊಡ್ತಾರಲ್ವ, ನಾನು ಅದೇ ಥರ ಓವೆಲ್ ಶೇಪಲ್ಲೇ ಇದನ್ನು ಉದ್ದುತ್ತಾ ಇದ್ದೀನಿ. ಆಮೇಲೆ ಇದನ್ನು ಉದ್ದುತ್ತೀವಿ ಅಲ್ವ, ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳ್ಳನೂ ಇರಬಾರ್ದು. ಈ ರೋಟಿ ಮೀಡಿಯಮ್ಮಲ್ಲಿ ನಾವು ಉದ್ಕೋಬೇಕು. ಚಪಾತಿ ಥರ ತುಂಬ ತೆಳ್ಳನೂ ಲಟ್ಟಿಸ್ಬಾರ್ದು, ತುಂಬ ದಪ್ಪ ಇದ್ರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ಮಾಗಿ ಉದ್ಕೋಬೇಕು. ನೋಡಿ, ಈ ಥರ ನಾನು ಉದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಲ್ವಾ. ಇದಕ್ಕೆ ನೋಡಿ, ನಾನು ಉದ್ದ ಶೇಪಲ್ಲೇ ಉದ್ಕೊಂಡಿರೋದು, ಓವೆಲ್ ಶೇಪಲ್ಲಿ. ಇದಕ್ಕೆ ಇವಾಗ ನಾವು ಮೇಲೆ ಕಪ್ಪೆಳ್ಳು, ಕರಿ ಎಳ್ಳು ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಳ್ಳನ್ನ ಈ ಥರ ಮೇಲೆ ಎಲ್ಲ ನೀಟಾಗಿ ಹರಡ್ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಈ ಥರ ಮೇಲೆ ಹಾಕಿಬಿಟ್ಟು ಮತ್ತೆ ಈ ಲಟ್ಟಣಿಗೆಯಿಂದ ಮತ್ತೆ ಒಂದು 2-3 ಸರಿ ಈ ಥರ ಮಾಡಬೇಕು. ಅಂದರೆ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ನೀಟಾಗಿ ಇದಕ್ಕೆ ಹಿಡಿಯುತ್ತೆ. ರೋಟಿ ನನಗೆಲ್ಲ ಈ ಥರ ಮಾಡ್ತಾರಲ್ವ, ನೋಡಿ, ಈ ಥರ ಸೇಮ್ ಅದೇ ಥರನೇ ಮಾಡಿರೋದು ನಾನು. ಇವಾಗ ಒಂದು ಬೌಲಲ್ಲಿ ನೀರು ತೊಗೋಬೇಕು. ನೀರು ತೊಗೊಂಡು ಅದೇನು ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು ಹಾಕಿರೋದು ಅದು ಕೆಳಗಡೆ ಹೋಗಿರಬೇಕು. ಕೈ ಮೇಲೆ ಈ ಥರ ಹಾಕ್ಕೊಂಡು ನಾನು ನೀರೆಲ್ಲ ಹಚ್ಬಿಟ್ಟು ನೋಡಿ, ಹಂಚು ಕಾಯಕ್ಕೆ ಇಟ್ಟಿದ್ದೆ, ಹಾಕಿದ್ದೀನಿ. ಅದು ಎಲ್ಲ ಒಂದು ಸೈಡ್ ಎಲ್ಲ ಬಬಲ್ ಬಂದಮೇಲೆ, ಗುಳ್ಳೆ ಥರ ಬಂದಮೇಲೆ ಅದು ಹಂಚಿಗೆ ನಾವೇನು ನೀರು ಹಚ್ಚಿರ್ತೀವಲ್ವ, ಅದು ಹಂಚಲ್ಲಿ ರೋಟಿ ಹಿಡ್ದಿರುತ್ತೆ. ನೋಡಿ, ಈ ಥರ ಉಲ್ಟಾ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಕಡೆನೂ ಮೂವ್ ಮಾಡ್ತಾ ಇರಬೇಕು. ಯಾಂಡ್ಲಿರೋ ಹಂಚೆ ಚೆನ್ನಾಗಿ ಇದಕ್ಕೆ ಕಬ್ಬಿಣದ ಹಂಚು
ಚೆನ್ನಾಗಾಗುತ್ತೆ ನೋಡಿ. ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ. ಇವಾಗ ನೋಡಿ ನೀಟಾಗಿ ಬಂದಿದೆ ರೋಟಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕರೆಕ್ಟಾಗಿ ಬಂದಿದೆ, ಪರ್ಫೆಕ್ಟಾಗಿ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಮಾಡಿರೋದು, ಸೇಮ್ ಅದೇ ಟೇಸ್ಟ್ ಕೂಡ ಬಂದಿದೆ. ಆಮೇಲೆ ಇದಕ್ಕೆ ಲಾಸ್ಟಲ್ಲಿ ಈ ಥರ ಒಂದು ಬ್ರಷ್ ತೊಗೊಂಡು ಇದಕ್ಕೆ ನಾವು ಬಟರ್ ಹಚ್ಚಬೇಕು. ಬಟರ್ ಹಚ್ಚೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ ನೋಡಿ. ಲಾಸ್ಟಲ್ಲಿ ಈ ಥರ ಬಟ್ರ್ ಹಚ್ಚಿದರೆ ಬಟರ್ ರೋಟಿ, ಬಟರ್ ನಾನ್ ರೆಡಿ ಆಯಿತು. ಇವಾಗ ಅದೇ ಥರ ನಾನು ಇನ್ನೂ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಅದೇ ಥರ ಹಿಟ್ಟು ತೊಗೊಂಡು ನಾನು ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡು ಉದ್ದುತ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಓವೆಲ್ ಶೇಪ್ ಮಾಡ್ತಾ ಇದ್ದೀನಿ. ಓವೆಲ್ ಶೇಪ್ ಸೇಮ್ ಹೋಟೆಲಲ್ಲಿ ಕೊಡ್ತಾರಲ್ವ ಅದೇ ಥರ ಬರುತ್ತೆ ಅಂತ ನಾನು ಓವೆಲ್ ಶೇಪಲ್ಲೇ ಮಾಡ್ತಾ ಇರೋದು. ಈ ಥರ ನೋಡಿ ಉದ್ಬಿಟ್ಟು ಎಲ್ಲ ಈಕ್ವಲಾಗಿ ಉದ್ಕೋಬೇಕು. ಇದನ್ನು ಉದ್ದಿ ಆದಮೇಲೆ ಮತ್ತೆ ಮೇಲ್ಗಡೆ ಎಲ್ಲ ಎಳ್ಳನ್ನು ಈ ಥರ ಸ್ಪ್ರೆಡ್ ಮಾಡಿ, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಉದ್ಕೊಳ್ಳೋದು. ಇದನ್ನು ನಿಮ್ಗೆ ಈ ಪ್ಲೇಸಲ್ಲಿ ಕ್ಯಾರೆಟ್ ಬೇಕಂದ್ರೂ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟ್ ಹಾಕ್ತಾ ಇಲ್ಲ, ನಾನು ಬರೀ ಕೊತ್ತಂಬರಿ ಸೊಪ್ಪು ಎಳ್ಳು ಮಾತ್ರ ಹಾಕ್ತಾ ಇದ್ದೀನಿ. ನಿಮಗೆ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಕ್ಯಾರೆಟ್ನ. ಮತ್ತು ಸೇಮ್ ಅದೇ ಥರನೇ ಕೆಳಗಡೆ ಎಲ್ಲ ಕೈ ಮೇಲೆ ಹಾಕ್ಕೊಂಡು ನೀರು ಹಚ್ಬಿಟ್ಟು ಆ ನೀರು ಹಚ್ಚಿರೋದನ್ನು ನಾವು ಹಂಚಿಗೆ ಟಚ್ ಆಗೋ ಥರ ಹಾಕಬೇಕು ನೋಡಿ. ಇವಾಗ ಚೆನ್ನಾಗೆಲ್ಲ ಬಬಲ್ಸ್ ಎಲ್ಲ ಬರ್ತಾ ಇದೆ ನೋಡಿ. ಇವಾಗ ಈ ಥರ ಎಲ್ಲ ಗುಳ್ಳೆ ಥರ ಬಂದಾದಮೇಲೆ ನಾವು ಅದನ್ನು ಉಲ್ಟಾ ಇಟ್ಕೋಬೇಕು. ಆದಷ್ಟು ಈ ಬಟರ್ ರೋಟಿ, ಬಟರ್ ನಾನು ರೋಟಿ, ಕುಲ್ಚಾ ಎಲ್ಲ ಮಾಡೋದಕ್ಕೆ ಹ್ಯಾಂಡ್ಲಿರೋ ಹಂಚನ್ನು ಉಪಯೋಗಿಸಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಹ್ಯಾಂಡ್ಲಿಡಿದ್ರೆ ಈ ಥರ ನಾವು ಎಲ್ಲ ಕಡೆ ಈ ಫ್ಲೇಮ್ಗೆ ನಾವು ಹಿಡಿಬೋದು. ಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ, ನೀಟಾಗಿ ಎಲ್ಲ ಕಡೆನೂ ಬೇಯುತ್ತೆ ಇದು ನಾನ್ ರೋಟಿ ನೋಡಿ. ಈ ಥರ ಮೂವ್ ಮಾಡೋದ್ರಿಂದ ಚೆನ್ನಾಗಿ ಎಲ್ಲ ಎಡ್ಜಸ್ ಎಲ್ಲ ನೀಟಾಗಿ ಚೆನ್ನಾಗಿ ಬೇಯುತ್ತೆ ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎರಡೂ ಸೈಡೂ ನೀಟಾಗಿ ಬೆಂದಿದೆ. ಇವಾಗ ಅದು ಕೆಳಗಡೆದು ಬೆಂದಿರುತ್ತಲ್ವ, ನೀಟಾಗಿ ಎದ್ದೇಳುತ್ತೆ ನೋಡಿ. ಈಗ ಒಂದು ಸೌಟ್ ತೊಗೊಂಡು ಈ ಥರ ತೆಗೆದು ಮತ್ತು ಇನ್ನೊಂದು ಪ್ಲೇಟಿಗೆ ಇಟ್ಕೊಂಡು ಆದಮೇಲೆ ನಾವು ಇದಕ್ಕೆ ಮತ್ತೆ ಬಟ್ರಿಂದ ಹಚ್ಚಬೇಕು ನೋಡಿ. ಹಿಂದ್ಗಡೆನೂ ಎಷ್ಟು ಚೆನ್ನಾಗಿ ಬಂದಿದೆ, ಬ್ಯಾಕ್ ಸೈಡೂ ರೋಟಿ ಚೆನ್ನಾಗಿ ಬೆಂದಿದೆ. ಈ ಥರ ನೋಡಿ ಬಟರ್ ಹಚ್ಚೋದ್ರಿಂದ ಫುಲ್ ರಿಚ್ಚಾಗಿ ಅನಿಸುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ. ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಯಾರಾದರೂ ಗೆಸ್ಟ್ ಬಂದಾಗ ಆರಾಮಾಗಿ ಮಾಡ್ಬೋದು ನಾವು. ತುಂಬ ಚೆನ್ನಾಗಿ ಬರುತ್ತೆ, ಸೇಮ್ ಹೋಟೆಲ್ ಸ್ಟೈಲ್ಗಿಂತನೂ ಚೆನ್ನಾಗಿ ಮಾಡ್ಕೋಬೋದು ನಾವು ಮನೆಯಲ್ಲೇ. ಸ್ಮೂತಾಗಿ ಸಖತ್ತಾಗಿ ಬಂದಿದೆ ನೋಡಿ. ಬ್ಯಾಕ್ ಸೈಡೂ ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮಗೂ ಇದನ್ನು ನಾನು ಪನ್ನೀರು ಮಸಾಲದ ಜೊತೆ ಬಟ್ರ್ ನಾನ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಬಟ್ರ್ ನಾನ್ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು, ಸಖತ್ತಾಗಿ ಬರುತ್ತೆ. ಟೇಸ್ಟ್ನಂತೂ ಸೂಪರಾಗಿ ಬಂದಿದೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತ. ನೀವು ಒಂದು ಸರಿ ಟ್ರೈ ಮಾಡಿ ಆದಮೇಲೆ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.